ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತೀನಿ ಎಂದಿರೋ ಎಚ್.ಡಿ. ಕುಮಾರಸ್ವಾಮಿ 2028ಕ್ಕೆ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಈ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ದಳಪತಿಯ ಕಾಲೆಳೆದಿದೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. 2028ಕ್ಕೆ ನಾನೇ ಸಿಎಂ ಎಂದ ಎಚ್.ಡಿ.ಗೆ ಕೈ ಕೌಂಟರ್. ಒಳ್ಳೆಯ ದಿನ ಅಶುಭದ ಮಾತ್ಯಾಕೆ ಅಂತ ಡಿ.ಕೆ.ಶಿ ಲೇವಡಿ. ಕುಮಾರಸ್ವಾಮಿಯದ್ದು ಹಗಲುಗನಸು ಎಂದು ಜಮೀರ್ ಕಿಡಿ. ರಾಜ್ಯದಲ್ಲಿ ಮುಂಬರುವ ವಿಧಾನಸಭೆಯ ಚುನಾವಣೆಯನ್ನ ಜೆಡಿಎಸ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈಗಿನಿಂದಲೇ ಚುನಾವಣಾ ತಯಾರಿ ಆರಂಭಿಸಿರೋ ಜೆಡಿಎಸ್ ನಾಯಕರು 2028ಕ್ಕೆ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡುವ ಪಣ ತೊಟ್ಟಿದ್ದಾರೆ. ಅಲ್ಲದೆ ಈಗಾಗಲೇ ಕುಮಾರಸ್ವಾಮಿ ಎನ್ಡಿಎ ಸಿಎಂ ಅನ್ನೋ ಟ್ರೆಂಡ್ ಸೃಷ್ಟಿಸಲು ಹೊರಟಿದ್ದಾರೆ. ಅದಲ್ಲದೆ ಸ್ವತಃ ಕುಮಾರಸ್ವಾಮಿ 2028ಕ್ಕೆ ನಾನೇ ಸಿಎಂ ಎಂದು ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ ಎನ್ಡಿಎ ಸರ್ಕಾರ ಇರುತ್ತೆ. ನಾನೀಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ, ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಈಗಾಗಲೇ ಶುರುವಾಗಿದೆ. 2028ಕ್ಕೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಎನ್ನುತ್ತಿರೋ ಎಚ್.ಡಿ. ಕುಮಾರಸ್ವಾಮಿಗೆ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ನಾವೆಲ್ಲ ಜನರಿಗೋಸ್ಕರ ರಾಜಕೀಯ ಮಾಡ್ತೀವಿ, ಆದರೆ ಕುಟುಂಬಕ್ಕಾಗಿ ರಾಜಕೀಯ ಮಾಡಲ್ಲ ಅಂತ ಡಿ.ಕೆ.ಶಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಮಾತನಾಡಿ, ಎಲ್ಲರೂ ರಾತ್ರಿ ಕನಸು ಕಂಡ್ರೆ ಕುಮಾರಸ್ವಾಮಿ ಹಗಲುಗನಸು ಕಾಣ್ತಿದ್ದಾರೆ. ಜೆಡಿಎಸ್ನಲ್ಲಿ ಸಿದ್ದರಾಮಯ್ಯ ಇದ್ದಾಗ 59 ಸೀಟ್ ಬಂದಿತ್ತು. ಈಗ ಬಿಜೆಪಿ ಜೊತೆ ಸೇರಿ ಇರೋ ಶಕ್ತಿಯನ್ನು ಜೆಡಿಎಸ್ ಕಳೆದುಕೊಂಡಿದೆ ಅಂತ ಲೇವಡಿ ಮಾಡಿದ್ದಾರೆ. ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಲಿರೋರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ ಮಾಡ್ತೀವಿ. ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿ ಹಗಲು ಕನಸು ನೋಡ್ತಾರೆ. ನಾನು ಅವ್ರ ಜೊತೆನೇ ಇದ್ದವನು, ನೋಡಿರ್ಬೋದು ನೀವು. ಅವರದು ಚಟ ಅಂತಾರೆ ಕುಮಾರಸ್ವಾಮಿಗೆ, ಒಂದು ಚಟ. ಈಗ ಸರ್ಕಾರ ಈಗ ಬರ್ತದೆ, ಸರ್ಕಾರ ಅವು ಬರ್ತದೆ, ನೆಕ್ಸ್ಟ್ ನಾವೇ ಬರ್ತೀವಿ. 13ರಲ್ಲಿ 8ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು, 8ಅಲ್ಲಿ ಬಂದಿಲ್ಲ. ಆಮೇಲೆ 13ರಲ್ಲಿ ಬರ್ತೀನಿ ಅಂದರು, 13ರಲ್ಲಿ ಬಂದಿಲ್ಲ. 18ಅಲ್ಲಿ ಬರ್ತೀನಿ ಅಂದರು, 18ಅಲ್ಲಿ ಬಂದಿಲ್ಲ. 23ರಲ್ಲಿ ಬರ್ತೀವಿ ಅಂದರು, 23ಕ್ಕೆ 19ಕ್ಕೆ ಬಂದು ನಿಂತ್ಕೊಂಡ್ರು. ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ 59 ಸೀಟ್ ಗೆದ್ದಿದ್ದು. ಎಷ್ಟು? 59 ಸೀಟ್. 2004 ಚುನಾವಣೆಯಲ್ಲಿ 59 ಸೀಟ್ ಗೆದ್ದಿದ್ರು. ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಮಾಡಿದ್ದು 59 ಸೀಟ್ ಗೆದ್ದಿದ್ದು. ರೀಚ್ ಆಗೋಕ್ಕಾಗಲಿಲ್ಲ ಕುಮಾರಸ್ವಾಮಿ ಅವರು. ಡಿ.ಕೆ.ಶಿ ಹಾಗೂ ಎಚ್.ಡಿ.ಕೆ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಜೋಡೆತ್ತಿನಂತೆ ಇದ್ರು. ಆದ್ರೆ ಈಗ ಇಬ್ಬರು ಬದ್ಧ ವೈರಿಗಳಾಗಿದ್ದಾರೆ. 2028ಕ್ಕೆ ಸಿಎಂ ಸ್ಥಾನದ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಪೈಪೋಟಿಗೆ ಇಳಿದಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.